ಕರೆಕ್ಟ್ ಕರೆಕ್ಟ್. ಈಗ Sure. ನೀವು ಒಂದಷ್ಟು ಚೇಂಜಸ್, ಜೆನೆಟಿಕ್ ಚೇಂಜಸ್ ಅದೆಲ್ಲ ಹೇಳಿದ್ರಿ. ಅಂಡ್ ನಾನಿನ್ನ ಶ್ರೀನಿವಾಸ್ ಪ್ರಸಾದ್ ಅವರ ಗುಂಗಲ್ಲೇ Sure, ಇದ್ದೀನಿ. sure, please. ಸೊ ಶ್ರೀನಿವಾಸ್ ಪ್ರಸಾದ್ ಅವರು ಹೆಣ್ಣನ್ನ ಹೇಗೆ ಆರಾಧಿಸ್ತಾ ಇದ್ರು? ನೀವು ನಿಮ್ಮ ಬ್ಯಾಚುಲರ್ ಲೈಫು, ಸೊ ಗೊತ್ತಿಲ್ಲ, ಲವ್ ಎಷ್ಟ್ ಜನರ ಮೇಲೆ ಆಗಿದೆಯೋ, ಎಷ್ಟ್ ಜನ ಪ್ರಪೋಸ್ ಮಾಡಿದ್ರು ಗೊತ್ತಿಲ್ಲ, ಮದುವೆ ಆಗುತ್ತೆ, ಅದಾದ್ಮೇಲೆ ನಿಮ್ ಹೆಂಡತಿ ಜೊತೆ ಆ ಒಂದು ಹೆಣ್ಣನ್ನ ಅಲ್ಲೂ ನೀವು ಪ್ರೀತಿಸೋದು, ಆರಾಧಿಸೋದು, ಒಂದು ಹೆಣ್ಮಗು ಕೂಡ ನಿಮಗೆ ಆಗುತ್ತೆ. Correct. ಸೊ ಆ ಇದ್ರಲ್ಲಿ ಹೆಣ್ಣನ್ನ ಹೇಗ್ ನೋಡ್ತಾ ಇದ್ರಿ ನೀವು? ಆ ಸಂದರ್ಭದಲ್ಲಿ ಎಲ್ಲಾದ್ರೂ ತುಂಬಾ ವಿಚಾರಗಳನ್ನ ಈಗ ನಾವೇ ನಿಮ್ಮನ್ನ ನೋಡಿರ್ತೀವಿ, ಹೊರಗೆ ಹೋಗ್ತಾ ತುಂಬಾ ಎಕ್ಸಾಂಪಲ್ ನೋಡಿರ್ತೀವಿ. ಹೆಂಗ್ ಸಾಧ್ಯ ಇದು ಹೆಣ್ಣಾಗಿ? ಹೆಂಗ್ ಸಾಧ್ಯ? ಏನ್ ಚೇಂಜಸ್ ಆಗ್ಬೋದು? Correct. ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದು ನಾವ್ ಯೋಚಿಸ್ತೀವಿ. ಈಗ ನೀವ್ ಹೇಳಿ, ಶ್ರೀನಿವಾಸ್ ಪ್ರಸಾದ್ ಅವ್ರ ಆಗಿನೇ ಇಷ್ಟು ಥಾಟ್ಸ್ ಅಲ್ಲಿ ಹೆಣ್ಣ ನೀವು ಆರಾಧಿಸಿದ್ದು, ನಾನೊಂದಿನ ಚೇಂಜಸ್ ಆದ್ರೆ ಅಯ್ಯೋ ಬೇಡ, ಬೇರೆಯವ್ರು ನೋಡಿ, ಏನ್ ಹೇಳ್ತೀರಾ? ಬ್ಯೂಟಿಫುಲ್ ಕ್ವಶನ್. ತುಂಬಾ ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ನಾನೊಂದು ವಿಚಾರ ಹೇಳ್ತೀನಿ. ನಮಗೆ ಕಾಲೇಜ್ ಲೈಫಲ್ಲೂ ಅಷ್ಟೇ, ಇವನ್ ಮೈ ಕ್ಲಾಸ್ಮೇಟ್ಸ್ ಆಲ್ವೇಸ್ ರೆಸ್ಪೆಕ್ಟೆಡ್. ನಾನು ಯಾರನ್ನು ಯಾವ ಥರ ಆ ಥರ ದೃಷ್ಟಿ ನಾನು ನೋಡೇ ಇಲ್ಲ. ಓಕೆ. ವಿ ನೆವರ್ ಸ್ಪೆಂಟ್ ದಟ್ ಕೈಂಡ್ ಆಫ್ ಎ ಟೈಮ್, ಸೀರಿಯಸ್ಲಿ ಸ್ಪೀಕಿಂಗ್. ಹ್ಮ್. ನಮ್ ಚೈಲ್ಡ್ಹುಡ್ ಮೋಸ್ಟ್ಲಿ ಫಿಲಾಸಫಿ, ಓಶೋ, ಹ್ಮ್. ಕೃಷ್ಣಮೂರ್ತಿ, ಕಾಡಲ್ಲಿ ಕೂತ್ಕೊಳ್ಳೋದು, ಇಂಥವೆಲ್ಲ ಇರ್ತಾ ಇತ್ತು. ಹ್ಮ್. ನಮ್ ಸದ್ಗುರುಗಳನ್ನು ನಾನು ಮೀಟ್ ಮಾಡಿದ್ದೀನಿ ಒಂದೆರಡು ಸಲ. ಸ್ಪಿರಿಚುಯಸ್, ರಿಲಿಜಿಯಸ್, ಈ ತರ ಒಂದು ವಿಚಾರ ನಂದು. ಹ್ಮ್. ಸೊ ಹಂಗಾಗಿ ಆ ಪುಸ್ತಕ, ಆಮೇಲೆ ಹೊರಗಡೆ ಓಡಾಡೋದು, ಆಮೇಲೆ ಕಾಡಿನಲ್ಲಿ ತಿಂಗಳಗಟ್ಲೆ ಇರೋದು, ಇಂಥದ್ದು ನಮ್ದು ಹವ್ಯಾಸಗಳು. ಇಲ್ಲ ಬೈಕ್ ತಗೊಂಡು ಸೈಕಲ್ ತಗೊಂಡು ಹೊಟ್ಟೋಗೋದು, ಹ್ಮ್. ಸೌತ್ ಇಂಡಿಯಾ ಟೂರ್ ಹೊಟ್ಟೋಗೋದು, ಈ ತರ ಸೈಕಲ್ ನಲ್ಲಿ. ಸೊ ವಿ ಆರ್ ಕ್ರೇಜಿ ಪೀಪಲ್ ಹ್ಮ್. ಆವಾಗ ಆ ಟೈಮ್ ನಲ್ಲಿ. ಸೊ ಬಹುಶಃ ಆ ಫಿಟ್ನೆಸ್ ಎಲ್ಲ ನಮ್ಗೆ ಇವಾಗ ಹೆಲ್ಪ್ ಮಾಡ್ತಿದೆ ಅಂತ ಕಾಣುತ್ತೆ. ಹ್ಮ್. ಇಲ್ಲ ಅಂದಿದ್ರೆ ಕಷ್ಟ ಆಗೋಗಿರೋದು. ಹ್ಮ್. ಅದಾಗಿದ್ಮೇಲೆ ಅಲ್ಲಿ ಆ ಒಂದು ವಿಚಾರದಲ್ಲಿ ಹೆಣ್ಣು ಆ ತರ ದೃಷ್ಟಿನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಹೌದು. ಮದ್ವೆ ಆಗ್ಬೇಕಾ ಆಯ್ತು, ಅದು ಯಾರೋ ಗೊತ್ತಿರೋರು ರಿಲೇಟಿವ್ಸ್ ನಲ್ಲಿ, ಹ್ಮ್. ಸ್ವಲ್ಪ ದೂರದ ಸಂಬಂಧ. ಹ್ಮ್. ಅಲ್ಲಿ ಒಂದು ಗೊತ್ತಾಯ್ತು. 8 ತಿಂಗಳ ಕಾಲಾವಧಿ ಇತ್ತು ನನಗೆ ಅವ್ರಿಗೆ. ಹ್ಮ್. ಸರ್ನೇಮ್ನ ನಾನು ಚೇಂಜ್ ಮಾಡಕ್ ಬಿಡ್ಲಿಲ್ಲ. ಹ್ಮ್. ನಾನೇ ಚೇಂಜ್ ಮಾಡಕ್ ಬಿಡ್ಲಿಲ್ಲ. ಯಾಕಂದ್ರೆ ಒಬ್ಬರನ್ನ ನೀವು ಆರಾಧನೆ ಮಾಡಿದಾಗ, ಹೌದು. ನೀವು ಪೂಜಾರಿನ ಇಲ್ಲ ಅಂತಂದ್ರೆ ವ್ಯಾಪಾರಿನ, ಕರೆಕ್ಟ್. ನಿಮ್ ಹೆಸರನ್ನ ನೀವು ಚೇಂಜ್ ಮಾಡ್ಕೋತೀರಾ. ಹ್ಮ್. ಚೇಂಜ್ ಮಾಡ್ಕೊಟ್ರೆ ನಾನು ವ್ಯಾಪಾರಿ, ಹ್ಮ್. ಇಲ್ಲ ನಾನು ಪೂಜಾರಿ ಆದ್ರೆ ನನಗೆ ಮನುಷ್ಯರು. ಹ್ಮ್. ನಾನು ಐ ವಿಲ್ ಲೆಟ್ ದೆಮ್ ಬಿ ಹೂ ದೇ ವಾಂಟ್ ಟು ಬಿ. ಹೌದು. ಅವ್ರು ಯಾವತ್ತು ನನ್ನ ಸ್ನೇಹಿತರಾಗಿದ್ರೆ ಹೊರತು ಯಾವತ್ತು ಇವತ್ತಿನವರೆಗೂ ನಾನು ಯಾವತ್ತು ಒಂದು ಕಾರಣಕ್ಕೂ ನನಗೆ ಅದು ಈ ತರ ಬೇಕು, ನಂಗೆ ಆ ತರ ಬೇಕು, ನಾನೇ ಹೇಳಿದ್ದೆ ಆಗ್ಬೇಕು ಯಾವತ್ತೂ ಇರಲಿಲ್ಲ. ಹ್ಮ್. ನಮ್ಮ ಮನೇಲಿ ಉಲ್ಟಾ ಆಗಿತ್ತು. ಹ್ಮ್. ನೀನ್ ಹೇಳಿದ್ದೆ ನಮ್ಮ ಮನೇಲಿ ಇರೋದು ಅಂತ. ಹ್ಮ್. ವಿ ಲೆಟ್ ಹರ್ ಡೂ ಎವ್ರಿಥಿಂಗ್. ಹ್ಮ್. ಅವ್ರು ಏನು ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ವಿ ಕುಡ್ ಅಫೋರ್ಡ್ ದಟ್ ಆಲ್ಸೋ. ಬೇರೆಯವ್ರ ತರ ನಾನು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಒಂದ್ ಕೇಳಿದ್ರೆ 5 ಬರ್ತಾ ಇತ್ತು, 10 ಬರ್ತಾ ಇತ್ತು, ಈ ತರ ಇರ್ತಿತ್ತು ನಮ್ಮ ಮನೆಯಲ್ಲಿ. ಹ್ಮ್. ಸೊ ಆ ಒಂದು ಟಾಪಿಕ್ಸ್ ಅಲ್ಲಿ ನನ್ಗೆ ಯಾವತ್ತು ನಾನು ಯಾರನ್ನ ಕೀಳಂಗ್ ನೋಡೇ ಇಲ್ಲ. ಓಕೆ, ಹೆಣ್ಣಿನ ನಾವು ನಿಂದನೆ ಮಾಡಿದ್ವಿ, ಎಲ್ಲೋ ಒಂದು ತಪ್ಪಾಗಿದೆ, ಮಿಸ್ಟೇಕ್ ಆಗಿದೆ. ಆಫೀಸ್ ಕೊಲೀಗ್ಸ್ ಆಗ್ಲೂ ಅಷ್ಟೇ. ಹ್ಮ್. ಎಷ್ಟೋ ಜನ ಬಂದ್ರು, ನಾನು ವರ್ಲ್ಡ್ ವೈಡ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ಎಂದಿಗೂ ನಾನು ಆ ದೃಷ್ಟಿನ ನೋಡಿಲ್ಲ. ಯಾವ ತರದ್ದೊಂದು ಕೆಟ್ಟ ವಿಚಾರಗಳು, ಆ ತರದ್ದೊಂದು ಆಲೋಚನೆ ಬರ್ತಿರ್ಲಿಲ್ಲ. ಹ್ಮ್. ನಮ್ಗೆ ಯಾವಾಗ್ಲೂ ಕೆಲಸ ಇವಾಗ್ಲೂ ಬಹಳಷ್ಟು ಜನ ಬಂದು ಕೇಳ್ತಾರೆ, ಏನೇನೋ ಮೆಸೇಜ್ಗಳು ಬರುತ್ತೆ. ನಾನು ಕೇಳ್ತೀನಿ, ಎಸ್ ಎಕ್ಶ್ಯೂರ್, ನನಗೆ ಯಾವ ಇಂಟ್ರೆಸ್ಟು ಇಲ್ಲಪ್ಪ, ಹ್ಮ್. ನಾನು ನೆಮ್ಮದಿಯಾಗಿದ್ದೀನಿ, ಬಿಟ್ಕೊಡಿ.